ಮಾತಾಡತಕ್ಕ ವಿಷಯ. ಆದ್ರೆ ಬ್ರಾಹ್ಮಣರು ಬಂದು ಕೂತಿರ್ತಕ್ಕಂಥವ್ರು ಬೇಜಾರಾಗಿರ್ಬೋದು. ಏನಪ್ಪ ಇದು ಇವ್ರು ಮಾತಾಡ್ಕೊಂಡೆ ಎಷ್ಟೊಂದು ಪಾತ್ರದ ಈಚೆಗೆ ಬರ್ಲಿಲ್ಲ, ಬೇಜಾರಾಗ್ತಾ ಇದ್ದ. ದಯವಿಟ್ಟು ಅನ್ಕೋಬೇಡಿ. ಮದುವೆ ಹೆಣ್ಣಿರುತ್ತೆ, ಗಂಡಿರ್ತಾನೆ, ಅವ್ರಿಗೂ ಖರ್ಚು ಇವ್ರಿಗೂ ಖರ್ಚು. ಆದ್ರೆ ಮಾಂಗಲ್ಯ ಕಟ್ಸೋದು ಯಾರು? ಅರ್ಚಕರು. ಅರ್ಚಕರಿಂದ ಅವರೇ ಕಟ್ಕೊಳಕಾಗುತ್ತಾ? ಹಂಗೆ ಇದು ಪದ್ಧತಿ ಇದೆ. ನಾಯಕರನ್ನ ಪ್ರಮುಖರನ್ನ ಕರೆಸಿ ಕುಂಡ್ರಿಸಿ ಪ್ರೋತ್ಸಾಹ ಕೊಡೋದು ಒಂದಿದು ವಾಡಿಕೆಯಲ್ಲಿ ಬಂದಿದೆ. ಏನು ಅವನಿ ಈ ಗ್ರಾಮದಲ್ಲಿ ಈ ಜಾತ್ರೆಯಲ್ಲಿ ಶ್ರೀ ಮಹೇಶ್ವರನ ಉಪಾಭೋಸ್ತ ನಾಟಕ ಮಂಡಳಿಯಿಂದ ದಾನವೀರ ಶೂರಕರ್ಣ ಅಂತಕ್ಕಂಥ ಪೌರಾಣಿಕ ನಾಟಕವನ್ನ ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಈ ವೇದಿಕೆಯಲ್ಲಿ ಪ್ರದರ್ಶನ ಕೊಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥ ವಾಡಿಕೆಯಲ್ಲಿದೆ. ಆದರೆ ಇದಕ್ಕೆ ಸಹಕಾರ ಕೊಟ್ಟಂತ ಸುಮಾರು ವರ್ಷಗಳು ಮಾನ್ಯ ಕೊತ್ತೂರು ಮಂಜುನಾಥ್ ಅವರು MLA ಕೋಲಾರ ತಾಲೂಕು. ಇದು ನಮ್ಮ ಆತ್ಮೀಯರಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಈ ವ್ಯವಸ್ಥೆಗೆ ಮೂಲ ಕಾರಣಕರ್ತರು ಮಾನ್ಯ ನವೀನ್ ಮತ್ತು ರವಿ ಇನ್ನೊಂದು ಸಂಘಟನೆ ಸೇರಿಕೊಂಡು ಹುಡುಗರಿಗೆ ರಂಗಸಜ್ಜಿಗೆ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅನೇಕ ವಿಧವಾದಂತ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬರ್ತಾ ಇರ್ತಕ್ಕಂಥದ್ದು ಈ ಗ್ರಾಮಕ್ಕೆ, ಈ ಒಂದು ಅಂಬೇಡ್ಕರ್ ನಗರಕ್ಕೆ ಒಂದು ಒಳ್ಳೆ ಗೌರವ ತಂದುಕೊಟ್ಟಂಗ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಮಾತನ್ನು ಹೇಳ್ತೀನಿ. ನಮ್ಮ ಈ ಡ್ರಾಮಾದ ಮೂಲ ಗುರುಗಳು ಗೋಪಾಲರಾಜು ಅಂತ. ಅವರು ಕಾರಣಾಂತರಗಳಿಂದ ನಾವು ಅವರ ಮುಖಾಂತರ ಡ್ರಾಮಾ ಮಾಡಿ ಕಲೆ ಕೊಟ್ಟು ಅವರು ನಮ್ಮ ಮಧ್ಯೆ ಇಲ್ಲ ದಿವಂಗತರಾಗಿದ್ದಾರೆ. ಅವರಿಂದ ನಾಗರಾಜ್ ಆಗಿರ್ಬೋದು, ಈ ಮಕ್ಕಳಾಗಿರ್ಬೋದು, ಈ ಕಲಾಕಾರರಾಗಿರ್ಬೋದು, ನಾರಾಯಣಪ್ಪ ಇದನ್ನು ಕಲಿಸಬೇಕಾದ ಹುಡುಗರಲ್ಲಿ ಭಾರಿ ಸಾಹಸ ಕೊಟ್ಟು ಮಾಡಿದ್ದಾರೆ. ಆದ್ರೆ ಒಂದು ಮಿಸ್ಟೇಕ್ ಆಗಿದೆ. ಈ ಒಂದು ನಾಟಕ ಆಡಬೇಕಾದ್ರೆ ಕನಿಷ್ಠ ಎಷ್ಟೇ ಮಹಾ ವಿದ್ಯಾವಂತಿದ್ರು ಬುದ್ಧಿವಂತಿದ್ರು ಕೂಡ 1-2 ತಿಂಗಳಾದ್ರೂ ಕನಿಷ್ಠ ಪ್ರಾಕ್ಟೀಸ್ ಮಾಡಿ ವೇದಿಕೆಗೆ ಬಂದ್ರೆ ಅದರ ಕಲೆನೇ ಬೇರೆ. ಆದ್ರೂ ಮಾಡ್ತಾರೆ, ಪರವಾಗಿಲ್ಲ, ಅದರಲ್ಲಿ ನಮ್ಗೆ ಅನುಮಾನ ಇಲ್ಲ. ಈ ಸ್ಥಾನದ ಮಹಿಮೆ, ಆವಣ ಮಹಿಮೆ ದೊಡ್ಡವರು ಹೇಳಿದ್ದಾರೆ, ಆಟ ಕಾವಣಿ ನೋಟಕ್ಕೆ ನಂದಿ ಅಂತ. ಆದ್ದರಿಂದ ಏನು ಕಲಾಕಾರರು ಪ್ರೋತ್ಸಾಹ ಕೂತಿರ್ತಕ್ಕಂಥವರು ನಾಟಕದಲ್ಲಿ ಏರುಪೇರು ಬಂದರೂ ಸಹ ನಿಮ್ಮ ಮಕ್ಕಳಂತೆ ಭಾವಿಸಿ ಸಹಕಾರ ಕೊಟ್ಟು ನಾಟಕ ಚೆನ್ನಾಗಿ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.